ಜ್ಯೋತಿಷಿ ಆಗುವ ಮೊದಲು ಕಡ್ಲೆಪುರಿ ಮಾರ್ತಿದ್ದ ಕಮಲಾಕರ್ ಭಟ್. ಜ್ಯೋತಿಷಿ ಕಮಲಾಕರ್ ಭಟ್ನ ಅಸಲಿ ಕಹಾನಿ ಬಿಚ್ಚಿಟ್ಟ ಪೊಲೀಸ್. ಜ್ಯೋತಿಷಿ ಆಗುವ ಮೊದಲು ಕಡ್ಲೆಪುರಿ ಮಾರ್ತಿದ್ದ ಕಮಲಾಕರ್ ಭಟ್. ಜ್ಯೋತಿಷಿ ಕಮಲಾಕರ್ ಭಟ್ ಅಸಲಿ ಕಹಾನಿ ಬಿಚ್ಚಿಟ್ಟ ಪೊಲೀಸ್. ಸಿದ್ದಾಪುರ ಕೊಲೆ ಕೇಸಲ್ಲಿ ಸಿಲುಕಿರುವ ಜ್ಯೋತಿಷಿ ಕಮಲಾಕರ್ ಭಟ್. ಖತರ್ನಾಕ್ ಸುಚಿತ್ರಾ ಅಸಲಿ ಮುಖ ಬಯಲು ಮಾಡಿದ ಪೊಲೀಸರು. 2005ರವರೆಗೂ ಎಲ್ಲೇ ಕಡ್ಲೆಪುರಿ ಮಾರಾಟ ಮಾಡ್ತಿದ್ದ ಕಮಲಾಕರ್ ಭಟ್ ಇದ್ದಕ್ಕಿದ್ದಂತೆ 2005ರಲ್ಲಿ ನಾಪತ್ತೆಯಾಗಿದ್ದ. ಕೇರಳದಲ್ಲಿ ಜ್ಯೋತಿಷಿ ಶಾಸ್ತ್ರ ವಶೀಕರಣ ವಿದ್ಯೆ ಕಲಿತು ಬಂದ. ಬೆಂಗಳೂರಿಗೆ ಬಂದು ಜ್ಯೋತಿಷಿ ವೇಷ ತೊಟ್ಟು ಜನರಿಗೆ ಮಕ್ಮೇಲ್ ಟೋಪಿ ಹಾಕ್ತಿದ್ದ. ಜ್ಯೋತಿಷಿ ಕಮಲಾಕರ್ ಭಟ್ ಪ್ರತಿ ಜಿಲ್ಲೆಲೂ ಬ್ರೋಕರ್ ನೇಮಿಸಿದ್ದ. ಈ ವೇಳೆಯೇ ಕಮಲಾಕರ್ಗೆ ಸಿದ್ದಾಪುರದ ಸುಚಿತ್ರಾ ಪರಿಚಯ ಆಗ್ತಾರೆ. ಆರಂಭದಲ್ಲಿ ಸುಚಿತ್ರಾ ಕೂಡ ಜ್ಯೋತಿಗೆ ಬ್ರೋಕರ್ ರೀತಿ ಕೆಲಸ ಮಾಡ್ತಾಳೆ. ಬ್ರೋಕರ್ ಆಗಿದ್ದವಳು ಬಳಿಕ ಕಮಲಾಕರ್ ಜೊತೆ ಲವಿ ಡವ್ವಿ ಶುರು ಮಾಡಿಕೊಂಡಿದ್ಲು. ಸುಚಿತ್ರಾಳನ್ನ ಮದುವೆ ಆಗಲು ನಿರ್ಧರಿಸಿದ್ದ ಕಮಲಾಕರ್ ಭಟ್ ಜ್ಯೋತಿಷಿಯಾಗುವ ಮೊದಲು ಕಡ್ಲೆಪುರಿ ಮಾರ್ತಿದ್ದ ಕಮಲಾಕರ್ ಭಟ್. ಜ್ಯೋತಿಷಿ ಕಮಲಾಕರ್ ಭಟ್ನ ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ. ಸಿದ್ದಾಪುರ ಕೊಲೆ ಕೇಸಲ್ಲೇ ಸಿಲುಕಿರುವಂತಹ ಜ್ಯೋತಿಷಿ ಕಮಲಾಕರ್ ಖತರ್ನಾಕ್ ಸುಚಿತ್ರಾ ಅಸಲಿ ಮುಖ ಕೂಡ ಬಯಲು ಮಾಡಿದ್ರು ಪೊಲೀಸರು. ಈಗಾಗಲೇ 2005ರವರೆಗೂ ಎಲ್ಲೇ ಕಡ್ಲೆಪುರಿ ಮಾರಾಟ ಮಾಡ್ತಿದ್ದಂತ ಇವರು ಇದ್ದಕ್ಕಿದ್ದಂತೆ 2005ರಲ್ಲಿ ನಾಪತ್ತೆ ಆಗ್ತಾನೆ. ಇನ್ನು ಕೇರಳಕ್ಕೆ ಹೋಗಿ ಜ್ಯೋತಿಷಿ ಶಾಸ್ತ್ರವನ್ನ ವಶೀಕರಣ ವಿದ್ಯೆಯನ್ನ ಕಲಿತು ಬಂದು ಅಲ್ಲಿ ಬೆಂಗಳೂರಿನಲ್ಲಿ ಬಂದು ಜ್ಯೋತಿಷಿ ವೇಷವನ್ನ ತೊಟ್ಟು ಜನರಿಗೆ ಮಕ್ಮೇಲ್ ಟೋಪಿ ಹಾಕುವಂತ ಕೆಲಸ ಮಾಡ್ತಾನೆ ಇವನು. ಜ್ಯೋತಿಷಿ ಕಮಲಾಕರ್ ಭಟ್ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬ್ರೋಕರ್ಗಳನ್ನ ನಿರ್ಮಿಸಿದ್ದ. ಇನ್ನು ಈ ವೇಳೆಯೇ ಕಮಲಾಕರ್ಗೆ ಸಿದ್ದಾಪುರದ ಸುಚಿತ್ರಾ ಪರಿಚಯ ಆಗುತ್ತೆ. ಆರಂಭದಲ್ಲಿ ಸುಚಿತ್ರಾ ಕೂಡ ಜ್ಯೋತಿಗೆ ಬ್ರೋಕರ್ ರೀತಿ ಕೆಲಸ ಮಾಡ್ತಾರೆ. ಬ್ರೋಕರ್ ಆದ್ಮೇಲೆ ಮಧ್ಯದಲ್ಲಿ ಇವರಿಬ್ಬರ ಮಧ್ಯೆ ಲವಿ ಡವಿ ಶುರುವಾಗುತ್ತೆ. ಹೀಗಾಗಿ ಜ್ಯೋತಿಷಿ ಕಮಲಾಕರ್ ಭಟ್ ವಿರುದ್ಧ ಈಗಾಗಲೇ ಹಲವಾರು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇದೀಗ ಸಿದ್ದಾಪುರ ಕೊಲೆ ಕೇಸಲ್ಲಿ ಸಿಲುಕಿರುವಂತಹ ಕಮಲಾಕರ್ ಭಟ್ಗೆ ಇವರ ಅಸಲಿ ಮುಖವಾಡವನ್ನ ಪೊಲೀಸರು ಒಂದೊಂದಾಗಿ ಬಯಲಿಗೆ ತರ್ತಾ ಇರುವಂಥದ್ದು. 2005ರವರೆಗೆ ಇವನು ಕಡ್ಲೆಪುರಿ ಮತ್ತು ಎಲೆ ಅಡಿಕೆಯ ಮಾರಾಟವನ್ನ ಮಾಡ್ತಿದ್ದಂತೆ. ಇದ್ದಕ್ಕಿದ್ದಂತೆ 2005ರಲ್ಲಿ ಎಲ್ಲಿ ಹೋಗ್ತಾರೋ ಗೊತ್ತಾಗಲ್ಲ ನಾಪತ್ತೆ ಆಗಿ ನಂತರ ಕೇರಳದಲ್ಲಿ ಜ್ಯೋತಿಷಿ ಶಾಸ್ತ್ರ ವಶೀಕರಣ ವಿದ್ಯೆಯನ್ನ ಕಲಿತ್ಕೊಂಡು ಬಂದು ಬೆಂಗಳೂರಿನಲ್ಲಿ ಜ್ಯೋತಿಷಿ ವೇಷವನ್ನ ತೊಟ್ಟು ಜನರಿಗೆಲ್ಲರಿಗೂ ಕೂಡ ಮಕ್ಮೇಲ್ ಟೋಪಿ ಹಾಕುವಂತ ಕೆಲಸ ಮಾಡ್ತಿದ್ದ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಜ್ಯೋತಿಷಿ ಕಮಲಾಕರ್ ಭಟ್ ಪ್ರತಿ ಜಿಲ್ಲೆಯಲ್ಲೂ ಸಹಿತ ಬ್ರೋಕರ್ಗಳನ್ನ ನಿರ್ಮಿಸಿಕೊಂಡಿದ್ದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಅದೇ ರೀತಿಯಾಗಿ ಬ್ರೋಕರ್ ಕೆಲಸವಾಗಿ ಇದೀಗ ಸುಚಿತ್ರಾ ಸಹಿತ ಬ್ರೋಕರ್ ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ಲು ಸ್ಟಾರ್ಟಿಂಗ್ ಅಲ್ಲಿ. ಆದ್ರೆ ಹೋಗ್ತಾ ಹೋಗ್ತಾ ಇವರಿಬ್ಬರ ಮಧ್ಯದಲ್ಲಿ ಅಲ್ಲಿ ಸಂಬಂಧಗಳು ಬೆಳೀತಾ ಹೋಗುತ್ತೆ. ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಸುಚಿತ್ರಾ ಮಗಳು ಕಂಪ್ಲೇಂಟ್ ಅನ್ನ ಮಾಡಿದ್ಲು, ಅಂದ್ರೆ ಆರೋಪಗಳನ್ನ ಮಾಡಿದಾಳೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಯಾವ ರೀತಿಯಾಗಿದ್ರು, ಇನ್ನು ನನ್ನ ಮೇಲೂ ಸಹಿತ ಇವರು ನನ್ನ ಮೇಲೂ ಸಹಿತ ಒಂದಿಷ್ಟು ಆರೋಪಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು, ನನ್ನನ್ನು ಸಹಿತ ಸಾಯಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಇವರಿಬ್ರು ಸೇರ್ಕೊಂಡು ಅನ್ನುವಂತ ಒಂದಿಷ್ಟು ಆರೋಪಗಳನ್ನ ಸುಚಿತ್ರಾ ಮಗಳು ಸಹಿತ ಮಾಡಿದ್ಲು. ಹೀಗಾಗಿ ಈ ಜ್ಯೋತಿಷಿ ಕಮಲಾಕರ್ ಭಟ್ ಏನಿದ್ನೋ ಇವನು ಪ್ರತಿ ಜಿಲ್ಲೆಯಲ್ಲೂ ಬ್ರೋಕರ್ಗಳನ್ನ ನಿರ್ಮಿಸಿಕೊಂಡು ಇವನು ತನ್ನ ಕೆಲಸವನ್ನ ಮಾಡ್ಕೊಳ್ತಿದ್ದ. ಆದ್ರೆ ಇವನು ಈ ಜ್ಯೋತಿಷಿ ಆಗೋಕ್ಕಿಂತ ಮುನ್ನ ಅಲ್ಲಿ ಒಂದು ವ್ಯಾಪಾರವನ್ನ ಅಂದ್ರೆ ಕಡ್ಲೆಪುರಿ ವ್ಯಾಪಾರವನ್ನ ಮಾಡ್ತಿದ್ದ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳ ಇದೀಗ ಪೊಲೀಸರು ಕಲೆ ಹಾಕಿರುವಂಥದ್ದು. ಅದೇ ರೀತಿಯಾಗಿ ಇವನ ಹಿನ್ನೆಲೆ ಏನಿತ್ತೋ, ಈ ಹಿಂದೆ ಯಾವ ರೀತಿಯಾಗಿ ಇವನಿದ್ದ, ಇನ್ನು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದ, ಈ ಹಿಂದೆನೂ ಕೂಡ ಈ ರೀತಿಯಾಗಿ ಯಾವುದಾದ್ರೂ ಪ್ರಕರಣಗಳಲ್ಲಿ ಸಿಲುಕಿದಾನ, ಇದೆಲ್ಲದರ ಬಗ್ಗೆ ಕೂಡ ಇದೀಗ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಕೈಗೊಂಡಿದ್ದಾರೆ. ಅದರಂತೆಯೇ ಈ ಹಿಂದೆ 2005ರಲ್ಲಿ ಇವನು ಕಡ್ಲೆಪುರಿ ವ್ಯಾಪಾರವನ್ನ ಮಾಡ್ತಾ ಇದ್ದ. ಅದಾದ ಬಳಿಕ ಕೇರಳಕ್ಕೆ ಹೋಗಿ ಜ್ಯೋತಿಷಿ ಶಾಸ್ತ್ರವನ್ನ ಕಲಿತ್ಕೊಂಡು ಬೆಂಗಳೂರಿಗೆ ಬಂದು ಅಲ್ಲಿ ಜನರಿಗೆ ಟೋಪಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹೀಗಾಗಿ ಸುಚಿತ್ರಾ ಸಹಿತ ಇವನ ಅಂಡರಲ್ಲಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು ಅನ್ನುವಂತ ಒಂದಿಷ್ಟು ಮಾಹಿತಿಗಳನ್ನ ಇದೀಗ ಪೊಲೀಸರು ಕಲೆ ಹಾಕಿದ್ದಾರೆ.